ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನಾನು ಇವತ್ತಿನ ವ್ಲಾಗ್ನಲ್ಲಿ ಕಾಳು ಹಪ್ಪಳನ ಮಾಡ್ತಾಯಿದ್ದೀನಿ. ಸೊ ಎಂಪಿಗೆ ಹೋಗಿದ್ವಲ್ವ ಇಂದೋರ್ಗೆ, ತಂಗಿ ಮನೆಗೆ. ಸೊ ಅವ್ರತ್ತೆ ಕಾಳು ಹಪ್ಪಳನ ಮಾಡಿಕೊಟ್ರು. ಸೊ ಯಾವ ರೀತಿ ಮಾಡಿದ್ರು, ಅದ್ರ ಟೇಸ್ಟ್ ಯಾವ ರೀತಿ ಬಂದಿತ್ತು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ತಂಗಿಗೆ ಹಪ್ಪಳ ಎಲ್ಲ ಇಲ್ಲಿಂದನೇ ಮಾಡಿ ಕೊಟ್ಟು ಕಳಿಸ್ತೀವಿ. ಸೊ ಕಾಳು ಹಪ್ಪಳನ ಮನೇಲಿ ನಾನು, ಅಮ್ಮ, ಶಿಲ್ಪ ಎಲ್ಲ ಇದ್ವಲ್ವ. ಸೊ ನಾವೇ ಮಾಡಿಕೊಟ್ರಾಯ್ತು ಅಂದ್ಬಿಟ್ಟು ಬೇಳೆಗಳನ್ನೆಲ್ಲ ಅಲ್ಲಿಗೆ ತೊಗೊಂಡೋಗಿದ್ವಿ. 1 kg ಹುರುಳಿಬೇಳೆ, 1 kg ಉದ್ದಿನಬೇಳೆ, ಹಾಗೆಯೇ ಅರ್ಧ kg ಕಡಲೆ, 1 kg ಹೆಸರುಬೇಳೆ, ಹಾಗೆಯೇ 100 ಗ್ರಾಮ್ನಷ್ಟು ಕಾಳು ಮೆಣಸು ಇಷ್ಟನ್ನು ಮಿಲ್ ಮಾಡಿಸೋದಕ್ಕೆ ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ರು. ಸೊ ಹಿಟ್ಟನ್ನು ಮಾಡ್ಕೊಂಡು ಬಂದಮೇಲೆ ಹಪ್ಪಳದ ಹಿಟ್ಟನ್ನು ಕಲಸೋದಕ್ಕೆ ರೆಡಿ ಮಾಡ್ಕೋತಿದ್ದಾರೆ. ನಮ್ಮ ಮನೇಲಿ ಅಜ್ಜಿ ಇದ್ದಾಗ ಕಾಳು ಹಪ್ಪಳನ ಮಾಡ್ಕೋತಿದ್ವಿ. ಬಟ್ ಅಜ್ಜಿ ಹೋದ್ಮೇಲೆ ನಮ್ಮ ಮನೇಲೂ ಕಾಳು ಹಪ್ಪಳ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀವಿ. ಯಾಕೆಂದರೆ ಅದನ್ನೆಲ್ಲ ಮಾಡೋದಕ್ಕೆ ಮಾಮೂಲಿ ಅಕ್ಕಿ ಹಪ್ಪಳದ ಥರ ಅಲ್ಲ, ಸ್ವಲ್ಪ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಕಾಳು ಹಪ್ಪಳನ ನಾನು ಇಷ್ಟು ಡೈರೆಕ್ಟಾಗಿ ಹಿಟ್ಟೆಲ್ಲ ಹಾಕಿ ಮಾಡೋದು ಇದೇ ಫಸ್ಟ್ ಟೈಮ್ ನೋಡಿದ್ದು. ಸೊ ಎಲ್ಲದನ್ನು ಸೇರಿ ಒಂದು 4 kg ಬೇಳೆಗಳೇ ಆಗಿತ್ತು. ಸೊ ಅದಕ್ಕೆ ಮಿಕ್ಸ್ ಮಾಡೋದಕ್ಕೆ ಒಂದು 1/4 kg ಜೀರಿಗೆ, ಹಾಗೆಯೇ ಒಂದು 1/4 kg ಓಂ ಕಾಳು, ಹಾಗೆಯೇ 4 kg ಹಿಟ್ಟಾಗಿದ್ದರಿಂದ 4 ಹಿಡಿ ಒಳ ಹಿಡಿಯಲ್ಲಿ ಒಂದು 4 ಹಿಡಿಯಷ್ಟು ಖಾರದ ಪುಡಿ, ಹಾಗೆಯೇ 4 ಹಿಡಿ ಉಪ್ಪನ್ನು, ಪುಡಿ ಉಪ್ಪು ಬರುತ್ತಲ್ವ, ಸೊ ಪುಡಿ ಉಪ್ಪನ್ನು ಹಾಕಿದ್ರು. ಹಾಗೆಯೇ ಹಪ್ಳದ ಖಾರ ಒಂದು ತಗೊಂಡು ಬಂದಿದ್ದರು. ಹಪ್ಳದ ಖಾರನ ಅರಸೀಕೆರೆಯಿಂದನೇ ತಗೊಂಡೋಗಿದ್ವಿ, ಏಕೆಂದರೆ ಅಲ್ಲೆಲ್ಲ ಸಿಗಲ್ಲ. ಸೊ ಈ ಕಾಳು ಹಪ್ಪಳ ಮಾಡೋದಕ್ಕೆ ಹಪ್ಳದ ಖಾರನೇ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೋಡಿ, ಹಿಟ್ಟಿಗೆ ಕರೆಕ್ಟಾಗಿ ಸಮವಾಗಿ ಉಪ್ಪು ಮತ್ತು ಖಾರದ ಪುಡಿನ ಹಾಕಬೇಕು. ಆವಾಗಲೇ ರುಚಿ ಮತ್ತು ಟೇಸ್ಟ್ ನೋಡೋದೇ ಬೇಡ, ಅಷ್ಟು ಕರೆಕ್ಟಾಗಿ ಬಂದಿರುತ್ತೆ. ಸೊ ಹಿಟ್ಟೆಲ್ಲ 4 kg ಆಗಿತ್ತಲ್ವ. ಸೊ 4 ಹಿಡಿನೇ ಉಪ್ಪನ್ನು ಹಾಕ್ತಾಯಿದ್ದಾರೆ. ಸೊ ಅಳತೆಗೆ ಕರೆಕ್ಟಾಗಿ ಹಾಕಿದ್ರೆ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದಕ್ಕೆ ಈ ಮಾಡಿದ ಹಪ್ಪಳನೇ ಉದಾಹರಣೆ ಅಂತಲೇ ಹೇಳ್ಬೋದು. ಸೊ ಅಷ್ಟೇ ಉಪ್ಪನ್ನು ಹಾಕಿದ್ರು. ಈ ಜೀರಿಗೆ, ಓಂಕಾಳು ಎಲ್ಲ ಹಾಕ್ತೀವಲ್ಲ, ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಅರೋಮಾನೂ ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಸೊ ಖಾರದ ಪುಡಿನೂ ಹಾಕ್ತಾಯಿದ್ರೆ, ಖಾರದ ಪೌಡರು ತುಂಬಾ ಖಾರ ಆಯಿತು, ಹಾಗಾಗಿ ಸ್ವಲ್ಪ ಕಡಿಮೆ ಖಾರದ ಪೌಡರ್ನ ಹಾಕ್ಕೊಂಡ್ರು. ಹಪ್ಳದ ಖಾರನೂ ಅಷ್ಟೇ 150 ಗ್ರಾಮ್ನಷ್ಟು ಹಪ್ಳದ ಖಾರನ ತಂದಿದ್ರು. ಹಾಗೆಯೇ ಸೋಡಾನ ಹಾಕಬೇಕು, ಅಡುಗೆ ಸೋಡಾ ಬರುತ್ತಲ್ವ ಅದನ್ನು. ಸೊ ಹಪ್ಳದ ಖಾರ 150 ಗ್ರಾಮು, ಅಡುಗೆ ಸೋಡಾನು 150 ಗ್ರಾಮು ಇಷ್ಟ ಹಾಕಿದ್ರು. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ನೋಡುವಾಗ ಹಂಗೇ ಅನಿಸಿದ್ದು, ಇಷ್ಟು ಈಸಿ ಅಲ್ವಾ, ನಾವೇ ಮಾಡ್ಕೋಬೋದು ಅಂತಂದ್ಬಿಟ್ಟು. ಆನಂತರ ಮಜ್ಜಿಗೆ, ಹಾಗೆ ಬೆಳ್ಳುಳ್ಳಿನ ಮಿಕ್ಸಿ ಮಾಡಿಬಿಟ್ಟು ಅದರದ್ದು ಇದನ್ನು ಕಲಸೋದಕ್ಕೆ ನೀರೆಲ್ಲ ಹಾಕೋದು. ಸೊ ಮಜ್ಜಿಗೆ ಅಥವಾ ಬೆಳ್ಳುಳ್ಳಿನ ಮಿಕ್ಸಿ ಮಾಡಿ ಅದರ ರಸನ ತೆಗೆದ್ಬಿಟ್ಟು ಇದನ್ನು ಹಾಕಿ ಕಲಿಸ್ಕೋಬೇಕು. ಸೊ ಶಿಲ್ಪ ಅವ್ರ ಅತ್ತೆ ಬರೀ ಬೆಳ್ಳುಳ್ಳಿನ ಮಿಕ್ಸಿ ಮಾಡಿ ಅದರ ರಸನ ಹಾಕ್ತಿದ್ರಂತೆ. ಬಟ್ ನಮ್ಮ ಅಜ್ಜಿ ಮಜ್ಜಿಗೆನ ಹಾಕೋರು, ಹುಳಿ ಮಜ್ಜಿಗೆನ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ನಾವು ಹೇಳಿದ್ವಿ ಅಂತಂದ್ಬಿಟ್ಟು ಬೆಳ್ಳುಳ್ಳಿ ಇದ್ರ ಜೊತೆಗೆ ಸ್ವಲ್ಪ ಮಜ್ಜಿಗೆನೂ ಮಿಕ್ಸ್ ಮಾಡಿ ಹಿಟ್ಟನ್ನು ಕಲಿಸ್ಕೊಂಡ್ರು. ಕಾಳು ಹಪ್ಪಳನ ಅಕ್ಕಿ ಹಪ್ಳದ ಥರ ಅಲ್ಲ, ಒಂದೇ ಸಲ ಜಾಸ್ತಿ ಮಾಡ್ಕೋಬೇಕು. ಹಾಗಾಗಿ ಅದು ಹಿಟ್ಟನ್ನು ಯಾವ್ಯಾವ ರೀತಿ ಕಲಿಸ್ಕೋತೀವಿ ಅನ್ನೋದೇ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಈಗ ಸೋಡಾ ಮತ್ತು ಕಾಳು ಹಪ್ಳದ ಖಾರ ಅಂತಾರಲ್ಲ, ಸೊ ಅದನ್ನೆಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಸೊ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡೋದೇ 10 ನಿಮಿಷ ಆಗೋಯಿತು, ಯಾಕೆಂದರೆ ಹಿಟ್ಟೆಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಒಟ್ಟಿಗೆ ಹಾಕಿರೋದ್ರಿಂದ ನೀಟಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ಒಂದು 10 ನಿಮಿಷದಷ್ಟು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ, ಹಿಟ್ಟನ್ನು ಒಟ್ಟಿಗೆ ಕಲಸೋದಕ್ಕಾಗಲ್ಲಲ್ವ. ಸೊ ಮತ್ತೆ ಇನ್ನೊಂದು ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಮಿಕ್ಸಿ ಮಾಡಿದ್ದಂಥ ಬೆಳ್ಳುಳ್ಳಿ ಮತ್ತು ಮಜ್ಜಿಗೆನ ಸೋಸಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದಾರೆ. ಹಿಟ್ಟನ್ನು ಅಕ್ಕಿ ಹಪ್ಪಳ ಮಾಡ್ತೀವಲ್ವ, ಸೊ ಆ ರೀತಿ ತೆಳ್ಳುವಾಗಿ ಕಲಿಸ್ಕೊಳ್ಳೋದಲ್ಲ, ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ಆ ಹಿಟ್ಟನ್ನು ಕಲಸಿಟ್ಟು ನಮ್ಮ ಅಜ್ಜಿಯವರೆಲ್ಲ ಏನು ಮಾಡೋರು ಅಂತಂದರೆ, ನಾಳೆ ಹಪ್ಪಳ ಮಾಡೋದು ಅಂದರೆ ಇವತ್ತು ಸಂಜೆನೇ ಹಿಟ್ಟನ್ನು ಕಲಸಿಡೋರು. ಯಾಕೆಂದರೆ ಒಂದು ನೈಟು ಹಿಟ್ಟು ನೆನೆಯಬೇಕಿತ್ತು. ಬಟ್ ಇವ್ರು ಹೇಳಿದ್ದು ತುಂಬ ಹೊತ್ತು ನೆನೆಯೋದೇನು ಬೇಡ, ಆವಾಗಲೇ ಕಲಿಸ್ಕೊಂಡು ಆವಾಗಲೇ ಹರ್ಕೋಬೋದು ಅಂತಂದ್ಬಿಟ್ಟು. ಆದ್ರೂ ನಾವು ಮಾಡೋದು 2 ದಿನ ಆಗೋಯಿತು. ಯಾಕೆಂದರೆ ಹಿಟ್ಟನ್ನು ಕಲಸಿಟ್ಟು ಅದನ್ನು ಗಟ್ಟಿಯಾಗಿ ಉಂಡೆ ಮಾಡಿಟ್ಕೊಂಡಿರ್ತೀವಲ್ವ. ಸೊ ಬೇಕಂದಾಗ ಒಂದೊಂದೇ ಉಂಡೆನ ತೆಕ್ಕೊಂಡು ಕಲ್ಲಲ್ಲಿ ನೀಟಾಗಿ ಚಚ್ಕೊಂಡು ಹಪ್ಪಳನ ಮಾಡ್ಕೋಬೋದು.
ಸೊ ನಾವು ಅಷ್ಟೇ ಹಿಟ್ಟನ್ನು ಒಂದಿನ ಕಲಸಿಟ್ಟು ನೆಕ್ಸ್ಟ್ ಡೇಗೆ ಹಪ್ಳನ ಅರಿಯೋದಕ್ಕೆ ಶುರು ಮಾಡಿದ್ವಿ. ಈ ರೀತಿ ಕಾಳು ಹಪ್ಳ ಎಲ್ಲ ತಿಪಟೂರು ಅರಸೀಕೆರೆ ಸೈಡೆಲ್ಲ ತುಂಬಾ ಮಾಡ್ತಾರೆ, ಬಟ್ ಬೇರೆ ಕಡೆ ಎಲ್ಲೂ ಮಾಡಲ್ಲ. ತಿಪಟೂರು ಅರಸೀಕೆರೆ ಸೈಡಂತೂ ತುಂಬಾ ಮಾಡಿಟ್ಕೊತಾರೆ. ಮೊದಲೆಲ್ಲ ನಮ್ಮ ಅಜ್ಜಿಯವರು ಒಂದು ವರ್ಷಕ್ಕಾಗೋವಷ್ಟು ಕಾಳು ಹಪ್ಳ ಹಾಗೆ ಅಕ್ಕಿ ಹಪ್ಳನ ಮಾಡಿಟ್ಕೋತಿದ್ರು. ಮದುವೆ ಮನೆಗಳಲ್ಲೂ ಅಷ್ಟೇ, ಮದುವೆಗಳೇನಾದರೂ ಸೆಟ್ ಆಯಿತು ಅಂತಂದರೆ ಮದುವೆಗೆ ಅಂತಲೇ ಮದುವೆ ದಿನ ಮಾಡೋದಕ್ಕಿಲ್ಲ ಅಂದರೂ ನೆಂಟರುಗಳೆಲ್ಲ ಬಂದು ಹೋಗ್ತಿರ್ತಾರೆ ಅಂದ್ಬಿಟ್ಟು ಮದುವೆ ಮನೆಗಳಲ್ಲಿ ಕಾಳು ಹಪ್ಳ ಮತ್ತು ಅಕ್ಕಿ ಹಪ್ಳನ ಮಾಡಿಟ್ಕೊಂಡ್ಬಿಡೋರು ಒಂದು ವರ್ಷಕ್ಕಾಗೋವಷ್ಟು. ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನು ಕಲಸಿ ಈ ರೀತಿ ಉಂಡೆನ ಮಾಡಿ ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರು ಗಾಳಿ ಆಡೋದ ರೀತಿ. ಸೊ ಆನಂತರ ಹಪ್ಳ ಹರಿಯೋ ಟೈಮಲ್ಲಿ ಈ ರೀತಿ ಒಂದೊಂದೇ ಉಂಡೆನ ತೆಕ್ಕೊಂಡು ನಮ್ಮ ಅಜ್ಜಿಯವರೆಲ್ಲ ಹಳ್ಳೆಣ್ಣೆನ ಹಾಕ್ಬಿಟ್ಟು ಹಿಟ್ಟನ್ನು ಕಲಸುವಾಗ ಎಣ್ಣೆನ ಹಾಕ್ಕೊಂಡು ಈ ರೀತಿ ಕಲ್ಲಿಗೆಲ್ಲ ಚಚ್ಕೊಳ್ಳೋರು. ಬಟ್ ಇವಾಗ ಹಳ್ಳೆಣ್ಣೆ ಅಷ್ಟು ಪ್ಯೂರ್ ಆಗಿರೋದು ಸಿಗೋದಿಲ್ಲ ಅಲ್ವಾ. ಸೊ ಅಡುಗೆ ಎಣ್ಣೆನೇ ಹಾಕ್ಕೊಂಡು ಕಲ್ಲಿಗೆ ಮತ್ತು ಈ ರೀತಿ ಒಂದು ಕವರ್ನ ಹಾಕ್ಕೊಂಡು ಅದ್ರ ಮೇಲೆ ಚಚ್ಕೋತಾ ಇದ್ದಾರೆ. ಫಸ್ಟೆಲ್ಲ ಒಂದು ಮನೆಯಲ್ಲೇ ಒಂದು ಸೈಡ್ ಕಲ್ಲಲ್ಲಿ ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಎಣ್ಣೆ ಹಚ್ಚಿ ಈ ರೀತಿ ಚಚ್ಕೊಳ್ಳೋರು. ಬಟ್ ಇವಾಗಿನ ಟೈಲ್ಸ್ ಎಲ್ಲ ಅಷ್ಟು ಗಟ್ಟಿ ಇಲ್ಲಲ್ವ. ಸೊ ಹಾಗಾಗಿ ಕೆಳಗಡೆ ಚೀಲ ಹಾಕಿ ಮೇಲ್ಗಡೆ ಕವರ್ ಹಾಕಿ ಎಣ್ಣೆನ ಹಚ್ಕೊಂಡು ಈ ರೀತಿ ಹಿಟ್ಟನ್ನು ಹದ ಮಾಡ್ಕೋತಾ ಇದ್ದಾರೆ. ಸೊ ನಾವು ಇದನ್ನು ಯಾವ ರೀತಿ ಚಚ್ಚಿ ಹದ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡು. ಹಪ್ಳ ಅಷ್ಟು ನೀಟಾಗಿ ಬರುತ್ತೆ, ಮಧ್ಯದಲ್ಲಿ ಹರ್ಕೊಳಲ್ಲ, ಸೀಳ್ಬಿಡೋದು ಆ ರೀತಿ ಯಾವುದು ಆಗಲ್ಲ. ಸೊ ಹಿಟ್ಟನ್ನು ಮಾತ್ರ ನೀಟಾಗಿ ಚಚ್ಚಿ ಇಟ್ಕೋಬೇಕು, ಆವಾಗಲೇ ಅದಕ್ಕೆ ಬಂದು ನೀಟಾಗಿ ರೌಂಡಾಗಿ ಬರೋ ಅಂಥದ್ದು ಹಪ್ಪಳ. ಸೊ ಎಷ್ಟು ನೀಟಾಗಿ ಮಾಡಿದ್ರು ಅಂತಂದರೆ ಒಂದು ಸ್ವಲ್ಪನೂ ಹಪ್ಪಳ ಸೀಳ್ಬಿಟ್ಕೊಳ್ಳೋದೇ ಆಗಲಿ ಮಧ್ಯದಲ್ಲಿ ಒಡೆಯೋದೇ ಆಗಲಿಲ್ಲ. ನೀಟಾಗಿ ಎಲ್ಲದನ್ನು ಒಂದೇ ಅಳತೆಯಲ್ಲಿ ಗುಳಿಗೆಗಳನ್ನ ಮಾಡಿಕೊಂಡ್ರು. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಗುಳಿಗೆನ ಮಾಡಿಕೊಂಡು ಹಪ್ಪಳನ ಹರಿದು ಆನಂತರ ಮತ್ತೆ ಇನ್ನೊಂದು ಉಂಡೆನ ತೆಗೆದು ಚಚ್ಕೋತಿದ್ವಿ. ಸೊ 1 kg ಹಿಟ್ಟಿಗೆ 100 ಹಪ್ಪಳ ಆಗುತ್ತೆ. ಸೊ ನಾವು ಮಾಡಿದ್ದು ಹೆಚ್ಚು ಕಡಿಮೆ 400 ಮೇಲೆ ಹಪ್ಪಳ ಬಂದಿತ್ತು. ಒಂದೇ ಸಮನಾಗಿ ಗುಳಿಗೆನ ಮಾಡಿಕೊಂಡು ಹರ್ಕೊಂಡ್ರೆ 1 kgಗೆ ಕರೆಕ್ಟ್ 100 ಹಪ್ಪಳ ಆಗುತ್ತೆ. ಹಪ್ಪಳ ಎಷ್ಟು ನೀಟಾಗಿ ಬಂದಿತ್ತು ಅಂದರೆ 2 ದಿನದಲ್ಲಿ ಎಲ್ಲ ಹಪ್ಪಳನೂ ಹರಿದು ಹಾಕಿದ್ವಿ. ಸೊ ಇದನ್ನು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಹಪ್ಪಳನ ಹರಿಯುವಂಥದ್ದು. ತುಂಬಾ ಮೃದುವಾಗಿ ಹಪ್ಪಳ ಬಂದಿದ್ದು. ಸೊ ಎಲ್ಲ ಹಿಟ್ಟನ್ನು ಸಂಪ್ರಮಾಣವಾಗಿ ಹಾಕ್ಕೊಂಡ್ರೆ ಹಪ್ಪಳ ನೀಟಾಗಿ ಬರುತ್ತೆ. ಬಟ್ ಯಾವುದಾದ್ರೂ ಒಂದೇ ಒಂದು ಐಟಮ್ ಕಡಿಮೆ ಆಯಿತು ಅಂದರೆ ಹಪ್ಪಳ ಹೊರಟಾಗುತ್ತೆ, ಆಮೇಲೆ ಬೇಗನೆ ಮುರ್ಕೊಳ್ಳೋ ಅಂಥದ್ದು ಈ ರೀತಿ ಎಲ್ಲ ಆಗುತ್ತೆ. ಬಟ್ ಒಂದೇ ಸಮಕ್ಕೆ ಎಲ್ಲದನ್ನು ಹಾಕಿದ್ರಿಂದ ನೀಟಾಗಿ ಹಪ್ಪಳ ತುಂಬ ಮೃದುವಾಗಿಯೇ ಬಂತು. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ನೋಡಿ ಎಷ್ಟು ನೀಟಾಗಿ ಒಂದೇ ಸಮನಾಗಿ ಗುಳಿಗೆಗಳನ್ನ ಮಾಡ್ಕೋತಾರೆ ಅಂತಂದ್ಬಿಟ್ಟು. ಮೊದಲೆಲ್ಲ ತಿಪಟೂರಲ್ಲಿ ನಮ್ಮೂರಲ್ಲಿ ಹಪ್ಳಗಳು ಮಾಡ್ತೀವಿ ಅಂತಂದರೆ ಕಾಳು ಹಪ್ಳನ ಒಬ್ಬರಿಂದ ಮನೆಯಿಂದ ಒಬ್ರಿಗೆ ಹೇಳೋರು. ಸೊ ಅವ್ರ ಮನೆಗೆ ಹೋಗ್ಬಿಟ್ಟು ಲಟ್ಟಣಿಗೆ ತಗೊಂಡೋಗಿ ಹಪ್ಳನ ಹರ್ಕೊಟ್ಟು ಬರಬೇಕಿತ್ತು. ಹಾಗೆಯೇ ಮತ್ತು ನಮ್ಮ ಮನೆಗಳಲ್ಲಿ ಮಾಡುವಾಗ ಅವರು ಕೂಡ ಬಂದು ಮಾಡೋರು. ಸೊ ನನಗೆ ಗೊತ್ತಿರೋ ಥರನೇ 10 ಸೇರು ತನಕನೂ ಹಪ್ಳನ ಮಾಡಿಟ್ಕೊತಿದ್ವಿ. 10 ಸೇರಷ್ಟು ಕಾಳು ಹಪ್ಳ, 10 ಸೇರಷ್ಟು ಅಕ್ಕಿ ಹಪ್ಳ ಈ ರೀತಿ ಮಾಡಿಟ್ಕೊತಿದ್ವಿ. ಇವಾಗೆಲ್ಲ ಕಾಳು ಹಪ್ಳ ಮಾಡೋದೇ ಕಮ್ಮಿಯಾಗಿ ಹೋಗ್ಬಿಟ್ಟಿದೆ. ಸೊ 2 ದಿನದಲ್ಲಿ ಕೂತ್ಕೊಂಡು ಹಪ್ಳನೆಲ್ಲ ಹರಿದ್ವಿ. ಸೊ ಇದನ್ನು ಬಿಸಿಲಲ್ಲೇ ಒಣಗಿಸ್ಬೇಕಂತ ಏನಿಲ್ಲ, ನೆರಳಲ್ಲೇ ಈ ರೀತಿ ಹಾಕಿ ಒಣಗಿಸ್ಕೋಬೋದು. ಸೊ ನಾನು ಸ್ವಲ್ಪ ಅಕ್ಕಿ ಹಪ್ಳನ ಮಾಡ್ಕೊಂಡಿದ್ದೆ. ನಾನಿಲ್ಲಿ ಮಾಡ್ತೀನಲ್ವ ಅಕ್ಕಿ ಹಪ್ಳನ, ಅದೇ ರೀತಿ ಅಕ್ಕಿ ಹಪ್ಳನ ಮಾಡಿಟ್ಟಿದ್ದೆ. ಸೊ ಬೆಳಗ್ಗೆನೇ ಅಕ್ಕಿ ಹಪ್ಳನ ಮಾಡಿಟ್ಟು ಮಧ್ಯಾಹ್ನ ಈ ಕಾಳು ಹಪ್ಳನ ಹರಿಯೋದಕ್ಕೆ ಕೂತ್ಕೋತಿದ್ವಿ. ಸೊ 1 ವರ್ಷಕ್ಕಾಗೋವಷ್ಟು ಕಾಳು ಹಪ್ಳ ಅಕ್ಕಿ ಹಪ್ಳ ಎಲ್ಲದನ್ನು ಮಾಡಿಕೊಟ್ಟೆ ಬಂದ್ವಿ. ಹಪ್ಳ ಅಂತೂ ತುಂಬ ಚೆನ್ನಾಗಿಯೇ ಬಂತು. ಫಸ್ಟೆಲ್ಲ ಹೆಸ್ರು ಕಾಳು ಮತ್ತು ಉದ್ದಿನಕಾಳು, ಹುರುಳಿಕಾಳು ಆ ಥರದ್ದೆಲ್ಲ ಮನೇಲೇ ಬೆಳೆಯೋರಲ್ವ. ಸೊ ಅದರಲ್ಲಿ ಬೇಳೆನ ಮಾಡಿಕೊಂಡು ಮಾಡೋರು. ಸೊ ಕಲರ್ ಸ್ವಲ್ಪ ಡಾರ್ಕಾಗಿ ಬರ್ತಿತ್ತು. ಬಟ್ ಇವಾಗೆಲ್ಲ ರೆಡಿಮೇಡ್ ಬೇಳೆಗಳಲ್ವ, ಸೊ ಸಿಪ್ಪೆ ಎಲ್ಲ ಏನೂ ಇರಲ್ಲ. ಸೊ ಹಾಗಾಗಿ ಕಲರ್ ಅಂತೂ ತುಂಬಾ ಚೆನ್ನಾಗಿಯೇ ಬಂತು ಹಪ್ಳದ್ದು. ಸೊ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ಸೊ ಈ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಕಾಳು ಹಪ್ಳಗಳನ್ನ ಮಾಡ್ಕೋಬೋದು. ಸೊ ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ಫಸ್ಟ್ನೇ ದಿನ ಹರಿದಿದ್ದನ್ನೆಲ್ಲ ಮನೆ ಒಳಗೆ ಹಾಕ್ಕೊಂಡ್ವಿ. 2ನೇ ದಿನ ಸ್ವಲ್ಪ ಬಿಸಿಲಿಗೆ ಹಾಕಿದ್ವಿ. ಆನಂತರ ಹಪ್ಳನೆಲ್ಲ ತೆಗೆದ್ಬಿಟ್ಟು ಮೈದಾ ಹಿಟ್ಟು ಹಾಕೊಂಡು ಹರಿದಿರ್ತೀವಲ್ವ, ಸೊ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಹಪ್ಳನ ತೆಗೆದಿಟ್ಕೋಬೇಕು. ಗಾಳಿ ಆಡೋ ಡಬ್ಬದಲ್ಲಿ ಇಟ್ಕೊಂಡ್ರೆ 1 ವರ್ಷದ ತನಕನೂ, 1 ವರ್ಷ ಯಾಕೆ ಅದಕ್ಕಿಂತ ಜಾಸ್ತಿನೂ ಇರುತ್ತೆ.
ಸೊ ನಾವಿಲ್ಲಿ 1 ಕೆ ಜಿಯಷ್ಟು ಹುರುಳಿಬೇಳೆ, 1 ಕೆ ಜಿಯಷ್ಟು ಉದ್ದಿನಬೇಳೆ, 1 ಕೆ ಜಿಯಷ್ಟು ಹೆಸರುಬೇಳೆ, ಹಾಗೆಯೇ ಒಂದೆರಡು ಪಾವ್ನಷ್ಟು ಕಡಲೆ, ಹಾಗೆಯೇ 100 ಗ್ರಾಮ್ನಷ್ಟು ಕಾಳು ಮೆಣಸು, ಹಾಗೆಯೇ ಒಂದು 4 ಹಿಡಿಯಷ್ಟು ಉಪ್ಪು, ಹಾಗೆಯೇ 100 ಗ್ರಾಮ್ನಷ್ಟು ಅಡುಗೆ ಸೋಡಾ, ಹಾಗೆಯೇ 150 ಗ್ರಾಮ್ನಷ್ಟು ಹಪ್ಳದ ಖಾರ ಅಂತ ಬರುತ್ತಲ್ವ, ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿದ್ವಿ. ಸೊ ಹಿಟ್ಟು 4 ಕೆ ಜಿಗಿಂತನೂ ಜಾಸ್ತಿನೇ ಆಗಿತ್ತು. ಸೊ ಇಷ್ಟು ಸಮ ಪ್ರಮಾಣವಾಗಿ ಹಾಕ್ಕೊಂಡ್ರೆ ಹಪ್ಪಳ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ.